ಇದನ್ನು ನೋಡಿ, ನಾವು 15 ಅಲ್ಲ, ಒಂದು 2 ತಿಂಗಳಿಂದ ನಾವು ಇದನ್ನು ಇಟ್ಟಿದ್ದೀವಿ. ಇವಾಗ ನಾವು ಇದನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಇದರದ್ದು ಉಪಯೋಗಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇದನ್ನು ನೀವು ಮನೇಲಿ ಇಟ್ಟರೆ ಮಾತ್ರ ನಿಮ್ಮಲ್ಲಿ ಯಾವುದೇ ಥರದ್ದು ನೆಗೆಟಿವ್ ಎನರ್ಜಿ ಆಗಲಿ, ದುಡ್ಡಿಂದು ಯಾವುದೇ ಥರದ್ದು ನಿಮಗೆ ಕಷ್ಟ ಆಗಲಿ ಬರಲ್ಲ. ಮನಸ್ಸಲ್ಲಿ ಯಾವಾಗಲೂ ಶಾಂತಿಯಾಗಿರ್ತೀರ, ಮನೆಯಲ್ಲೂ ಶಾಂತಿಯಾಗಿರುತ್ತೆ, ಗಂಡ ಹೆಂಡತಿಯಲ್ಲೂ ಪ್ರೀತಿ ಹೆಚ್ಚಾಗಿರುತ್ತೆ. ಸೊ ನಾನು ನಿಮಗೆ ಇದನ್ನು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲು ನಾನು ಇದನ್ನು ಕ್ಲೀನನ್ನು ಮಾಡ್ತೀನಿ, ಯಾಕಂದರೆ ಇದು 2-3 ತಿಂಗಳಾಯಿತು. ಅಮಾವಾಸ್ಯೆ ಬಂತಲ್ವಾ, ಸೊ ಅಮಾವಾಸ್ಯೆಗೆ ಒಂದು ಸಲ ಇದನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನಾನು ಇದನ್ನು ಫಸ್ಟು ಕ್ಲೀನ್ ಮಾಡಿ ಆಮೇಲೆ ನಿಮಗೆ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೇನೆ. ನೋಡಿ, ಲವಂಗನ ಯಾವಾಗಲೂ ನೀವು ಈ ಥರ ಫ್ಲವರ್ ಥರ ಮೇಲ್ಗಡೆ ಬಂದಿರುತ್ತಲ್ಲ, ಆ ಲವಂಗ ಮಾತ್ರ ನೀವು ತಗೋಬೇಕು. ನೋಡಿ, ನಾನು ಇವಾಗ 15 ಲವಂಗಗಳನ್ನು ತಗೊಂಡಿದ್ದೀನಿ. ಅದು ಎಲ್ಲ ಫ್ಲವರ್ ಥರ ಮೇಲ್ಗಡೆ ಇರಬೇಕು. ಅದಕ್ಕೆ ಇವಾಗ ದಪ್ಪ ಉಪ್ಪನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಕ್ಯಾಮ್ರಾ ಸ್ವಲ್ಪ ಆ ಕಡೆಗೆ ಅಲ್ಲಾಡ್ತಾ ಇದೆ, ನಾನು ಒಬ್ಬಳೆ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾ ಇರೋದು. ಸ್ವಲ್ಪ ಬೇಜಾರ ಮಾಡ್ಕೋಬೇಡಿ, ಆಯಿತಾ? ಇನ್ನೂ ಸ್ವಲ್ಪ ತಗೋಬೇಕಾಗುತ್ತೆ. ನೋಡಿ, ಈ ಥರ ದಪ್ಪ ಉಪ್ಪನ್ನು ನೀವು ಈ ಥರ ತಗೋಬೇಕಾಗುತ್ತೆ. ಆದ ನಂತರ ಇದರಲ್ಲಿ ಲವಂಗನ ನಾವು ಏನು ತೊಗೊಂಡಿದ್ದೀವಲ್ಲ, ಅದು ಒಳ್ಳೆ ಶ್ರದ್ಧೆಯಿಂದ ಒಂದು ಜ್ಞಾನ ಥರ ಮಾಡಿ ಮನಸ್ಸಲ್ಲಿ ನಿಮಗೆ ಏನಿದೆ ಅದನ್ನು ಹೇಳ್ತಾ ನೀವು ಅದನ್ನು ಚುಚ್ತಾ ಇರಬೇಕು. ನೋಡಿ, ಈ ಥರ ನೀವು ಉಪ್ಪಲ್ಲಿ ಲವಂಗವನ್ನು ಈ ಥರ ಇಡಬೇಕಾಗುತ್ತೆ. ಇದನ್ನು ನೀವು ಎಲ್ಲಿ ಇಡಬೇಕು ಅಂತಂದರೆ, ಯಾರಿಗೆ ಕಾಣದೇ ಇರೋ, ಅಂದರೆ ನಿಮ್ಮ ಮನೆಯವ್ರಿಗೆ ಬಿಟ್ಟು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಮಾತ್ರ ಕಾಣಬೇಕು. ಎಲ್ಲಾದರೂ ಬೆಡ್ರೂಮಲ್ಲೋ, ಇಲ್ಲಾಂದರೆ ಕಿಚನಲ್ಲೋ, ಇಲ್ಲಾಂದರೆ ಒಟ್ಟಿನಲ್ಲಿ ಗುಟ್ಟಾಗಿರೋ ಥರ ಇರಬೇಕು. ಇದನ್ನು ಯಾರಿಗೂ ಕಾಣದೇ ಇರೋ ಥರ ನೀವು ಇಡಬೇಕು. ಈ ಥರನೇ ಇಟ್ಟು ನೀವು ನೋಡಿ, 15 ದಿವಸದ ನಂತರ ನಿಮಗೆ ಯಾವ ಥರದ್ದು ಬದಲಾವಣೆಗಳು ಕಾಣುತ್ತೋ ಮನೆಯಲ್ಲಿ, ಅದನ್ನು ನೀವು ನನಗೆ ಕಮೆಂಟ್ಸಲ್ಲಿ ಹೇಳಬಹುದು. ಆದರೆ ನಾನು ಇದನ್ನು ಉಪಯೋಗಿಸ್ತೀನಿ ಅಂತಾನೆ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾವುದೇ ಥರದ್ದು ಇದನ್ನು ಹೇಳ್ತಾ ಇಲ್ಲ ನಾನು, ಬಟ್ ನನಗೆ ಅನುಭವ ಆಗಿದೆ, ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಇದನ್ನು ಒಂದು ಸಾರಿ ನೀವು ಉಪಯೋಗಿಸೋಣ ನೋಡಿ, ನಿಮಗೆ ಖಂಡಿತ ಒಳ್ಳೆಯದಂತೂ ಆಗೇ ಆಗುತ್ತೆ. ಸೊ ಇದನ್ನು ನಾನು ಬೆಡ್ರೂಮಲ್ಲಿ ಇಡ್ತಾ ಇದ್ದೀನಿ. ನೋಡಿದ್ದೀರಲ್ಲ, ಆವಾಗಲೇ ನಾನು ಹಳೇದನ್ನು ನಾನು ಬಿಸಾಕಿದ್ದೆ. ಅಂದರೆ ಸಿಂಕಲ್ಲಿ ನೀವು ಅದನ್ನು ಬಿಸಾಗೋಗೋದಂದರೆ ನೀವು ಅಲ್ಲಿ ತೊಳಿಬಹುದು. ಲವಂಗನೂ ಅದರಲ್ಲೇ ಹಾಕಿ ಹೊಸದನ್ನು ಕ್ಲೀನ್ ಮಾಡಿಬಿಟ್ಟು ಹೊಸದನ್ನು ಈ ಥರ ಅಮಾವಾಸ್ಯೆ ಆದ ನೆಕ್ಸ್ಟ್ ದಿನ ನೀವು ಈ ಥರ ಮಾಡಬಹುದು.